ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದೆನು. ಕೇಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು, ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ, ಇನ್ನೂ ಅದೇನೇನನ್ನು ಬರೆದಿರುವೆ. ದೃಪದ, ಪ್ರಿಯತ್ತಮೇ, ಇವಳೇಗೆ ಇಷ್ಟೊಂದು ಚಿಂತಾಕ್ರಾಂತಳಾಗಿ ಕುಳಿತಿರುವಳು? ತರುಣಿ ಮಣಿಯ ಕಮಲ ನಂದಿನಿ ದೃಪದ, ತರುಣಿ ಮಣಿಯ ಕಮಲ ನಂದಿನಿ ಏಕೆ ರೋದಿತ? ಅಗ್ಗಜಲಾಗ್ನೆ ಮೀರಿ ಸಿಗದಿ ಗುರುಗಳ ಸೇರಿ ದೃಪದ, ಅಗ್ಗಜಲಾಗ್ನೆಯ ಮೀರಿ ಸಿಗದಿ ಗುರುಗಳ ಸೇರಿ ವರ್ತಿಸುವೆ ಅದಂತಗಳಲ್ಲ, ವರ್ತಿಸುವೆ ಅದಂತಗಳಲ್ಲ. ತಗ್ದೊಳಗದೆ ಚಿಂತೆಯ ಬಿಡಲಿ, ತಗ್ದೊಳಗದೆ ಚಿಂತೆಯ ಬಿಡಲಿ. ಏಕೆ ಓದಿಟ್ಟೆ ತರುಣಿ ಮಣಿಯ ಕಮಲ ನಂದಿನಿ ದೃಪದ, ತರುಣಿ ಮಣಿಯ ಕಮಲ ನಂದಿನಿ ಏಕೆ ರೋದಿಟ್ಟೆ? ಬಿಡು ಬಿಡು ನಿನ್ನಯ ಹಳಲ, ಬಗೆ ಬಗೆ ಹೊಡಲ, ಬಿಡು ಬಿಡು ನಿನ್ನಯ ಹಳಲ, ಬಗೆ ಬಗೆ ಹೊಡಲ. ಮರ್ದಿಸುವೆ ಅದೊಂದು ಕಳರ, ಮರ್ದಿಸುವೆ ಅದೊಂದು ಕಳವ. ತಗ್ದೊಳಗದೆ ಚಿಂತೆಯ ಬಿಡಲಿ, ತಗ್ದೊಳಗದೆ ಚಿಂತೆಯ ಬಿಡಲಿ. ಏಕೆ ಹೋಗಿಟ್ಟೆ ತರುಣಿ ಮಣಿಯ ಕಮಲ ನಂದಿನಿ ದೃಪದ, ತರುಣಿ ಮಣಿಯ ಕಮಲ ನಂದಿನಿ ಏಕೆ ರೋದಿಟ್ಟೆ? ಏಕೆ ರೋದಿಟ್ಟೆ? ಏಕೆ ರೋದಿಟ್ಟೆ? ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ, ಕಾರಣವೇನು? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ 1-10 ಕಾರಣಗಳಿರುವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದೇ ಆದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ.
ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಅಪರಾಧೀನ ಸ್ತ್ರೀ ಜಾತಿ ಅನ್ನೋದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ಎಂದು ಪರಮಾತ್ಮನನ್ನು ಪ್ರಶ್ನಿಸುವೆ? ಹಳಬೇಡ, ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದಾಗಿ ಈ ನಿಂದನೆಯು ನಾವು ಸಾಯು ತನಕ ಬಿಡತಕ್ಕದ್ದಲ್ಲ. ಪಾಂಚಾಲಿ, ದೃಪದ, ಅಣ್ಣನ ಅಪರಾಧವನ್ನು ಕ್ಷಮಿಸುವುದಾಗಿ ನಿನ್ನಲ್ಲಿ ಎಷ್ಟೋ ಬಾರಿ ನಾನು ಕೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು. ಚಚ, ಮರೆತು ಬಿಡೋದನ್ನು. ಈಗ ನೀನು ಈ ದಿನ ಈ ರೀತಿ ಇರಲು ಕಾರಣವೆಂದು ನನ್ನೊಡನೆ ತಿಳಿಸಬಾರದೇ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಅಂದಿನ ಮಾತು. ಈಗ ನಾನು ಯಾರು ಆಜ್ಞಾಧಾರಕನಲ್ಲ. ಓಹೋ, ಹಾಗಾದ್ರೆ ಕೋಳ ಕೌರವನ ಬಾಳುಗೆರುತ್ತದೆ ತಾಳುದೇ ಶುಭಮತಿಯ ದೇವಿ. ಕೋಳ ಕೌರವನ ಬಾಳುಗೆರುತ್ತದೆ ತಾಳುದೇ ಶುಭಮತಿಯ ಸೈರಿಸೆ ಈ ಪರಿಯನ್ನು, ಪುರದಳು ಸೈರಿಸೆ ಈ ಪರಿಯನ್ನು. ದುರದೊಳೀಗಲೇ ಕೊಡುಕುಲವೆಲ್ಲ ಸದ ಪಡೆಯುವನು ಕಾಂತಯೇ ದೇವಿ. ದುರೊಳೀಗಲೇ ಕೊಡುಕುಲವೆಲ್ಲವ ಸದ ಪಡೆಯುವನು ಕಾಂತಯೇ. ದುರುಳ ಕೌರವನ ಪರಿಪರಿವಿದದಿ ದೇವಿ, ದುರುಳ ಕೌರವನ ಪರಿಪರಿವಿದದಿ ಸೈರಿಸೆ ಈ ಪರಿಯನ್ನು, ದುರದೊಳು ಸೈರಿಸೆ ಈ ಪರಿಯನ್ನು. ಪ್ರಾಣೇಶ್ವರ ದೇವಿ, ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾವಿ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ ಎಂದು ಗ್ರಾಮಗಳನ್ನು ಬೇಡಲು ದೂತನ್ನು ಕಳಿಸಿದ್ದಾರೆ, ಇನ್ನೇನು ಸಂಧಿ ಆಗುವುದು, ಆಗಲಾದ್ರೂ ಬಿಚ್ಚಿರುವ ಏನೇನು ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನೊಡನೆ ಪುನಃ ಸಂಧಿಯ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ಆ ರಾಯಬಾರಕ್ಕೆ ಹೋದವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣನಲ್ಲವೇನು? ಕೃಷ್ಣ, ಶ್ರೀಕೃಷ್ಣ ಸದಾ ಗೋಪಿಕಾಂಗನೆಯರ ವಿಲಾಸ ವಿರಮಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಭಾವಿಸಿದ್ದೇನೆ. ಅದಿರಲಿ ದೇವಿ, ಆ ನನ್ನ ಕಡುವೈರಿ ದುರ್ಯೋಧನನ ಪತ್ನಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಚಮತ್ಕಾರವಾದ ಉತ್ತರ. ಏನೆಂದು ಇನ್ನು ಕೇಳುವುದಿಲ್ಲವೇ? ಏನೆಂಬುದಾಗಿ ಪ್ರಿಯೆ? ಏ ಭಾನುಮತಿ, ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಎಂದಿಗೂ ಕಟ್ಟಿಸುವುದಿಲ್ಲವೇ ಎಂಬುದಾಗಿ. ಬಾಪು ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ ಅಲ್ಲವೇ? ಪಾಂಚಾಲಿ, ನೀನು ನಮ್ಮೊಡನೆ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿಬಿಟ್ಟೆ ಎಂದು ನಾನು ಭಾವಿಸಿದ್ದೇನೆ. ಅದು ತಪ್ಪಾಯ್ತು. ಪ್ರೇಯಸಿ, ನೀನು ಭಾನುಮತಿ ಕೊಟ್ಟರ ಉತ್ತರದಿಂದ ನನಗೆ ಆನಂದ, ಅತ್ಯಾನಂದ, ಮಹದಾನಂದವಾಗಿದೆ. ಅದಕ್ಕಾಗಿ ಈ ನನ್ನ ಭದ್ರವಾದ ವಾಹುಗಳಿಂದ ನಿನ್ನನ್ನೊಮ್ಮೆ ಆಲಂಗಿಸಲೇ? ಬೇಡ ಪ್ರಿಯತಮ. ಬೇಡವೇ? ಬೇಡ ಬೇಡ. ಹೋಗಲಿ, ಪ್ರೀತಿಯಿಂದ ಒಮ್ಮೆ ಚುಂಬಿಸಲೇ? ಪ್ರಾಣೇಶ್ವರ, ಓಹೋ, ಎಂತಹ ಮಾತನ್ನು ಹೇಳುತ್ತಿರುವಿರಿ? ಅದು ಬೇಡವೇ? ಬೇಡ ಸ್ವಾಮಿ. ಹೋಗಲಿ, ನಿಷ್ಕಲ್ಮಶವಾದ ಪ್ರೀತಿಯಿಂದ ನಿನ್ನನ್ನೊಮ್ಮೆ ಪ್ರಶಂಸಿಸಲೇ? ಈಗ ಸರಿಯಾಗಿ ಹೇಳಿದ್ರಿ. ಅದಕ್ಕಾಗಿ ಇಷ್ಟೊಂದು ಸತಾಯಿಸಿದ್ರ ಶ್ರೀಮತಿಯವರು ಅಲ್ಲವೇ? ಆ ಬಯಕೆ ನಮಗೂ ಇದೆ. ಬಾ ಪ್ರೇಯಸಿ. ಪ್ರಾಣೇಶ್ವರ, ಪ್ರೇಯಸಿ, ನೀನು ಚತುರಿಯಲ್ಲಿ ಚತುರಿ, ಮಹಾನ್ ಚತುರಿ.
ಇದರಲ್ಲಿ ಜಾಣೆ, ಮಹಾನ್ ಜಾಣೆ. ನಿಜವೇ ಸ್ವಾಮಿ? ಹೌದು ಪ್ರೇಯಸಿ. ಇದೇಕಿದು ಸ್ವಾಮಿ? ಬಾ ಪ್ರೇಯಸಿ. ಜಾಣೆ ಮುದ್ದಾಡುವೆನು ಬಾರಿ ಪ್ರೇಯಸಿ. ಸ್ವಾಮಿ ಜಾಣೆ ಮುದ್ದಾಡುವೆನು ಬಾರಿ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ನಾನೇ ನಿಜವಾಗಿಯೂ? ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರಿ. ನರಗಿಣಿ ಪರಮ ಸದ್ಗುಣಿ ದ್ರುಪದ ನಂದಿನಿ ಸುಗುಡವೇತಕ್ಕೆ ಸುಮಸರ ನರಗಿ ನಿನ್ನಯ ಬೇಗೆಯ ನೀಗಿಸುವೆನ. ನಿನ್ನಯ ಬೇಗೆಯ ನೀಗಿಸುವೆನ, ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯ ಕಟ್ಟುವೆ ಬಾರಿ, ಜಾಣೆ ಮುದ್ದಾಡುವೆನು ಬಾರಿ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರಿ. ಕುರುಕುಲ ಅದಮರ ಮತವನ್ನು ಮುರಿದೆ, ಕುರುವಂಶವನೇ ನಾಶವಗೈವೆ. ಕುರುಕುಲ ಅದಮರ ಮತವನ್ನು ಮುರಿದೆ, ಕುರುವಂಶವನೇ ನಾಶವಗೈವೆ. ದುರುಳ ದುಶಾಸನ ಹೊಡಲನು ಬಗೆದು, ದುರುಳ ದುಶಾಸನ ಹೊಡಲನು ಬಗೆದು, ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ. ಬೇಸಿ ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ, ಜಾಣೆ ಮುದ್ದಾಡುವೆನು ಬಾರಿ. ಈ ಭೀಮನ ಪ್ರೀತಿ ರಾಣಿಯು ನೀನೆ. ಬೇಸಿ ಭೀಮನ ಪ್ರೀತಿಯ ರಾಣಿಯು ನೀ, ಜಾಣೆ ನನ್ನ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಆಹಾ ಪ್ರಾಣೇಶ್ವರ, ಪ್ರೇಯಸಿ ಮರೆತು ಹೋದ್ರೇನು? ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೆ ಏನನ್ನು ಹೇಳಿದಿರಲ್ಲವೇ ಪ್ರಿಯ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನ. ನಾನಾರು ವಾಯುದೇವನ ವರಪ್ರಸಾದ ದೇಶದ ಜೈವಾಂಶ ಸಂಭೂತ ಪ್ರಚಂಡ ಭೀಮನಾಗಿ ಅತಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳಗಳಲ್ಲಿ ದಶಾನ ಬಲವನ್ನು ಪಡೆದಂತಹ ಪರಾಕ್ರಮಶಾಲಿ. ಹಡಿಟ್ಟರೆ ಅದ್ರವನು ಆ ದುರ್ಯೋಧನ, ತಲೆ ತಲೆ ನಡುಗುವನು ಆ ದುಶ್ಯಾಸನ. ಗದೆ ಹಿಡಿದು ಚಚ್ಚಿದರೆ ನಡುಗುವುದು ಸಮಸ್ತ ಕುರುವಂಶ. ಹೀಗಿರುವಾಗ ಸಹಸ್ರ ಸಲಗಬಲವುಳ್ಳ ನಾನು ಕೇವಲ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ. ನಿಜವೇ, ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವರಲ್ಲ. ನೀವು ಆಡ್ದಿಂದ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧ.
ದೊಳದೊಳವರನ್ನು ಮರಣಗೊಳಿಸದ ಇರಲಿ ಬಿಡುದನೆ ದೊಳದೊಳವರ ರಕ್ತಪಾನ ಮಾಡದಿರುದನೆ ದುರುಳಕವರನ್ನು ಮರಣಗೊಳಿಸದೆ ಇರಲಿ ಬಿಡುದನೆ ದೊಳದೊಳವರ ರಕ್ತಪಾನ ಮಾಡದಿರುದನೆ ಬಸ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿ ಕೊಲ್ಲುವೆ ಗದೆಯಳು ಕುಟ್ಟಿ ಕೊಲ್ಲುವೆ ಬಸ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿ ಕೊಲ್ಲುವೆ ಗದೆಯಳು ಕುಟ್ಟಿ ಕೊಲ್ಲುವೆ ಗರ್ಭದ ತೊಡೆ ತೊಟ್ಟಿದವರ ಮೆಟ್ಟಿ ಕೊಲ್ಲು ಗದೆಯಳು ಹುಟ್ಟಿ ಕೊಲ್ಲುವೆ ದುರುಳಕವರನ್ನು ಮರಣಗೊಳಿಸದೆ ಗದೆಯಳು ಇರಲು ಬಿಡುವನೆ ದಳದಳವರ ರಕ್ತಪಾನ ಮಾಡುತ್ತಿರುವನೆ ದಳದಳವರ ರಕ್ತಪಾನ ಮಾಡುತ್ತಿರುವನೆ ದಳದೊಳವರ ರಕ್ತಪಾನ ಮಾಡುತ್ತಿರುವನೆ ನೋಡು ಅಣ್ಣ ನೋಡು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಕ್ರಮಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಸಹೋದರ ಭೀಮಸೇನ, ಸಹೋದರ ಅರ್ಜುನ, ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಸಹೋದರ ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಏನನ್ನು ಬೆರಗುವುದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ಅರ್ಜುನನ ಸಂಗಡ ನಿಮಗೊಂದು ವಿಷಯವನ್ನು ತಿಳಿಸಬೇಕೆಂದುಕೊಂಡಿದ್ದೇನು. ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಆ ವಿಷಯವನ್ನು ತಿಳಿಸುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವೆನಿಸಬಹುದು, ಅರ್ಜುನನು ಅನುಮತಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದೋಷವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವ. ಕಂಡವರ ಮನೆಯ ಬಾಗಿಲಲ್ಲಿ ದೇಹಿ 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 ಎಂದು ಸಂಧ್ಯಾಚರಣೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಅಗ್ರಜ, ಸಹೋದರ, ಈ ಅಪಮಾನವನ್ನು ನೀನು ಸಹಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸಲಾರೆನು. ಧರ್ಮಜ, ಸಹೋದರ, ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಧನಂಜಯನ ಸಹಾಯವನ್ನಾಗಲಿ ನಾನು ಪಡೆಯಲು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ಕಥಾ ಜಗದ ಮಹಾಯುದ್ಧ, ಈ ಕಥಾ ಧರ್ಮಜ, ಸಹೋದರ, ಈ ಕಥಾ ಜಗದ ಮಹಾಯುದ್ಧ, ಈ ಕಥಾ ಧರ್ಮದ ದುರ್ಯೋಧನನ ದುರಾಗ್ರಹಗಳನ್ನ ಬಸದೆಯದರು ದುರ್ಮದಾಂಧ ದುರ್ಯೋಧನನ ದುರಾಗ್ರಹಗಳಿಂದ ಬಸದೆಯರು ಧರ್ಮದಾಂಧರ ಧರ್ಮವ ಮುರಿದು ಧರ್ಮದಾಂಧರ ಗರ್ಭವ ಮುರಿದು ದಂತಗೈದುದರೆ ಭಾರವನ್ನು ಧರ್ಮದ ದಂತಗೈದುದರೆ ಭಾರವನ್ನು. ಈ ಕಥಾ ಜಗದ ಮಹಾಯುದ್ಧ, ಈ ಕಥಾ ಅಟ್ಟ ಆಸ್ಪತ್ರೆಯಲ್ಲಿ ದುಃಖ ಕೌರವನು ಮೆಟ್ಟಿ ಸಮರದ ಮುಷ್ಟಿಯುತ್ತದೆ. ಅಟ್ಟ ಆಸ್ಪತ್ರೆಯಲ್ಲಿ ದುಃಖ ಕೌರವನು ಮೆಟ್ಟಿ ಸಮರದ ಮುಷ್ಟಿಯುತ್ತದೆ. ಮೆಟ್ಟುತ್ತ ಎದೆಯ ಕುಟ್ಟುತ್ತ ಗದೆಯ ಮೆಟ್ಟುತ್ತ ಎದೆಯ ಕುಟ್ಟುತ್ತ ಗದೆಯ ಮೆಟ್ಟಿ ಕೊಟ್ಟಿದ್ದಾರೆ ಭಾರವನ್ನು ಇಳಿಸಿದೆ. ಮೆಟ್ಟಿ ಕೊಟ್ಟಿದ್ದಾರೆ ಭಾರವನ್ನು. ಈ ಕಥಾ ಜಗದ ಮಹಾಯುದ್ಧ, ಈ ಕಥಾ ಜಗದ ಮಹಾಯುದ್ಧ, ಈ ಕಥಾ. ಅಗ್ರಜ, ಸಹೋದರ, ನಾನು ಮತ್ತು ಈ ನನ್ನ ಕಥೆ ಇವೆರಡೇ ಇಡೀ ಕುರುಕುಲವನ್ನೆಲ್ಲ ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋಚಿದ್ದೇನೆ ನಾನು ಮಾಡುವೆನು. ನಿನ್ನ ಪ್ರಿಯ ಸಹೋದರ,
ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಮರುಗುವೆ ಏಕಲೆ ಮಾನುನಿ ಮಾಡಿಯೋಳೆ, ಮರುಗುವೆ ಏಕಲೆ ಮರುಗುವೆ ಏಕಲೆ ಮಾನುನಿ ಮಾಡಿಯೋಳೆ, ಮರುಗುವೆ ಏಕಲೆ. ಪಾಂಚಾಲಿ ಭೈರವ ಮಾರೇದವು, ಭೈರವ ಮಾರೇದವು ಸೈರಿಸೋದಾಮವ, ಮರುಗುವೆ ಏಕಲೆ ಆನುನಿ ಮಾಡಿಯೋಳೆ, ಮರುಗುವೆ ಏಕಲೆ. ಪಾಂಚಾಲಿ ಧರ್ಮಜನಾಜ್ಞೆಯ ನೀರಲಾರೆವೋ ನಾವು, ಧರ್ಮಜನಾಜ್ಞೆಯ ನೀರಲಾರೆವೋ ನಾವು, ಭೈರವ ಮಾರೇದವು, ಭೈರವ ಮಾರೇದವು ಸೈರಿಸೋದಾಮವ, ಮರುಗುವೆ ಏಕಲೆ ಮಾನುನಿ ಮಾಡಿಯೋಳೆ, ಮರುಗುವೆ ಏಕಲೆ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆ ಪ್ರಿಯೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣ ಕುಟುಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಏನಿದು? ಏನೇ ಕೋಲಾಹಲ? ಜಯ ಜಯ ಕೃಷ್ಣ, ಜಯ ಜಯ ದ್ರುಪದಿ, ಜಯ ಜಯ ಕೃಷ್ಣ. ಅರ್ಜುನ, ನಾನಿಲ್ಲಿಂದ ಹೊರಡುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಸಹೋದರರೇ, ನಿಮ್ಮ ಅಪೋಷ ಫಲವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆದುಕೊಳ್ಳುವ ಮಾತು ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆ ಸಮಾಚಾರವನ್ನು ತಿಳಿದು ಬಳಿಕ ನೀವು ಇಷ್ಟದಂತೆ ಮಾಡಬಹುದಲ್ಲ? ಕಾರದೊಳ್ಳು ಗಣಮಾನವ ಜನ್ಮ ಪುಣ್ಯೋ ತಲೆರವದು ಮಹಾಂದ ಕಾರದೊಳು ಕಾರದೊಳ್ಳು ಸಣ್ಣ ಮಾನವ ಜನ್ಮ ಪುಣ್ಯೋ ತಲೆರವದು
ಸಜ್ಜನರೆಲ್ಲರೂ ದುರ್ಜನರೊಳಗೆ ಸಜ್ಜನರೆಲ್ಲರೂ ದುರ್ಜನರೊಳಗೆ ಮಾಯಾ ಪಾಠಕ್ಕೆ ಬಲಿಯಾಗಿ ಹರ ಮಾಯಾ ಪಾಠಕ್ಕೆ ಬಲಿಯಾಗಿ ಹರ ಧರ್ಮದ ನೆಪದಿಂದ ಮಹಂದ ತಾರಗಳು ಪರಮಾತ್ಮ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿದೇವ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಈ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೂ ಮಂಗಳವಾಗಲಿ. ದೇವಕಿ ವರನಂದನ ಬಾವರನಯನ ಲಲಿತೆ ಮಾಧವ ದೇವಕಿ ವರನಂದನ. ನಂದ ಗೋಕುಲ ನಂದ ಮುರುಳಿಯ ಗಾನಕ್ಕೆ ಮುರುಳಿಯ ಗಾನಕ್ಕೆ ಮುರುಳಾದ ಜನರ ಬಂದು ಎನಿಸಿದ ಪರಮಾತ್ಮನು ನೀನೇ ಕೃಷ್ಣ. ಬಂದು ಎನಿಸಿದ ಪರಮಾತ್ಮನು ನೀನೇ ಐವರ ಅಭಿಮಾನ ನಿನಗಾಯಿತು ನಮ್ಮ ಬಾಳಿನ ಆನಂದ ಬೆಳಗಾಯಿತು. ಐವರ ಅಭಿಮಾನ ನಿನಗಾಯಿತು ನಮ್ಮ ಬಾಳಿನ ಆನಂದ ಬೆಳಗಾಯಿತು. ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ನಮಿತೆ ಮಾಧವ ದೇವಕಿ ವರನಂದನ ಬಾಬದ ನಯನ ನಮಿತೆ ಮಾಧವ ದೇವಕಿ ವರನಂದನ. ಪರಮಾತ್ಮ, ಧರ್ಮನಂದನ, ಹೋದ ಕಾರ್ಯವೇನಾಯಿತು? ಓದವರು ಯಾರು?
ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ರಾಜಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನಾನಿಲ್ಲಿಂದ ಹೊರಡುವೆನು. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಮೊದಲು ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮಣ್ಣನ ಮಾತು ಮುಗಿಸುವಲ್ಲಿ ನನ್ನ ತಾಳ್ಮೆಯೇ ಕಳೆದು ಹೋಗುವುದು. ಯದುಪತಿ, ಯದುಪತಿ, ಸಭೆಯಲ್ಲಿ ಯಾರು ಬಂದಿದ್ದರು? ಎಲ್ಲ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಯಾರು? ನಾನು ನಿನ್ನ ತಡೆಯಲಾರನು. ರುಕ್ಮಿಣಿಪತಿ. ರುಕ್ಮಿಣಿಪತಿ, ನಿನ್ನ ಈ ಸಮಸ್ಯೆಯ ಮಾತುಗಳು ನನಗೆ ಬೇಕಾಗಿಲ್ಲ. ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಈ ಅಭಿಮತ. ಅಜ್ಞಾತ ವಾಸದ ನೆಪದಲ್ಲಿ ಅರ್ಜುನನು ಬಳೆಯನ್ನು ತೊಟ್ಟನು. ಈಗ ಈ ಸಂಧಿಯ ನೆಪದಲ್ಲಿ ನಮ್ಮ ಐವರಿಗೂ ಸೀರೆಯನ್ನು ನುಡಿಸಲು ಅವಳಿಸುವೆ ಯಾದವಾಗ್ರಣಿ. ನಿಮಗೇಕೆ ಪಾಂಡುಪುತ್ರ ಮೇಲೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆಂದೇ ನಾನು ಮೊದಲೇ ಸ್ವಾಭಿಮಾನ ಶೂನ್ಯನಾದ ಸಂಧಾನನೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ? ಭೀಮಸೇನ, ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದಯ್ಯ. ಕೃಷ್ಣ, ಮುಂದೇನಾಯಿತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರೆಲ್ಲರೂ ಒಪ್ಪಿದರು. ಓ ದುರ್ಯೋಧನ! ಹಾ, ಆತನು ಸಹ. ನನಗಿನ್ನು ಕೆಲಸವಿಲ್ಲ. ಕೃಷ್ಣ, ಈ ದುರ್ವಾರ್ತೆಯನ್ನು ಕೇಳಬೇಕೆನ್ನುವುದೇ ನಿನ್ನ ಇಚ್ಛೆ ಆಗಿತ್ತು. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಈ ಅಪೌರುಷವರ್ತನೆ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವುದೇ ಭಾಗವನ್ನು ಪಡೆಯಲು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ಖಂಡಿತ ನಿನ್ನ ಸೇಡನ್ನು ತೀರಿಸದೆ ಬಿಡು. ಎಲ್ಲೂ ಭೀಮಸೇನ, ನೀನು ನಿಜವಾಗಿಯೂ ಇಣಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ತಿಯಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೂ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರ. ಹೇಳು ಕೃಷ್ಣ, ಏನು ಆ ಸಂದೇಶ? ಭೀಮಸೇನ, ಆ ಸಂದೇಶವನ್ನು ಕೇಳುವ ಮೊದಲು ನನ್ನ ಬಳಿ ಹೀಗೆ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿನಗೆ ನಿಂತಲ್ಲಿ ಹೇಳಿಬಿಡು. ನೀನು ಕುಳಿತುಕೊಳ್ಳವರದು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯ ಹೇಗೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ಆ ಗದೆಯನ್ನು ಸ್ವಲ್ಪ ದೂರ ಇಡು. ಈಗ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ನಿನ್ನ ಪಾದದಲ್ಲಿ ಕುಳಿತುಕೊಳ್ಳುವನು. ಈಗಲಾದ್ರೂ ಹೇಳು, ಏನೋ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಆಗಲಿ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆಯನ್ನ ನಿಂದಾದ್ರೂ ಮೀರಿರ್ತೀನಿ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಪರಿಹಾಸ್ಯ ಮಾಡುತ್ತೀರಿ. ಪರಿಹಾಸ್ಯವಲ್ಲ ಸಹೋದರಿ, ಶತ್ರುಗಳ ಎಡಿಮುರಿ ಬಿಡಿಸುವುದರಲ್ಲಿ ನೀನು ಪಂಡಿತಿಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದನ್ನು ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪರಮಾತ್ಮನು ಹೇಳಿದಂತೆ ನನ್ನ ಈ ಕರಗಳನ್ನು ಬಂಧಿಸು.
ಈಗ ಕೇಳಿರಿ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ, ಎಲ್ಲರೂ ಕೇಳಿರಿ. ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಈ ದಿನ ದುರ್ಯೋಧನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಹರಿಪರಿಗೈತವ ಗುರುಳನವ ಹರಿಪರಿಗೈತವ ಅವನ ಪರಿಗೈತವ ಪರಮಾತ್ಮ ಭೀಮಸೇನ ಗುರುಸಭೆಯೊಳಗಿ ಚರಣ ಮಾಡಿದ ವಾಸುದೇವ, ಗುರುಸಭೆಯೊಳಗಿ ಚರಣ ಮಾಡಿದ ಹರಿಪರಿಗೈತವ ಗುರುಳನವ ಹರಿಪರಿಗೈತವ ಅವನ ಹರಿಪರಿಗೈತವ ವಾಸುದೇವ. ಕೇಶವನ ರೀತಿಯು ಪ್ರೀತಿಯಿಂದಲೇ ತೋರ್ಪದ ಕೇಶವನ ರೀತಿಯು ಪ್ರೀತಿಯಿಂದಲೇ ತೋರ್ಪದು ಆ ದುರದಲ್ಲಿ ಮನಗಾದರಿಪದು ಆ ದುರದಲ್ಲಿ ಮನಗಾದರಿಪದು ಹರಿಪರಿಗೈತವ ಗುರುಳನ ಹರಿಪರಿಗೈತವ ಅವನ ಹರಿಪರಿಗೈತವ ಅವನ ಹರಿಪರಿಗೈತವ ಅವನ ಹರಿಪರಿಗೈತವ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಇನ್ಯಾರು? ದುರಾಭಿಮಾನದ ಆ ದುರ್ಯೋಧನು ಆಜ್ಞೆ ಮಾಡಿದನು. ದುರಾಚಾರ್ಯದನ ಆತನ ತಮ್ಮ ದುಶ್ಯಾಸನ ನಡೆಸಿದನು. ಇಂತಹ ಸಾಹಸ ಕೆಲಸವನ್ನು ಅವರಲ್ಲದೆ ಮತ್ಯಾರಿಗೆ ಸಾಧ್ಯ? ಏನು ಆ ದುಳ ದುರ್ಯೋಧನು ಈ ರೀತಿ ಅಪಮಾನವೆಸಗಿದ್ದಾನೆ? ಎಲವೆಲವಾ ದುರ್ಯೋಧನ ಬೋರ್ಗರವ ಕೋರ್ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕೋರ್ಗಿಚ್ಚನ್ನು ಕಾಲಿನಲ್ಲಿ ಮೆಚ್ಚಾಡಿಸಬಲ್ಲೆ, ಪರಸಿಡಿನ ಬಡಿತವನ್ನು ಬಡಿಯಲು ಮುಚ್ಚಿಗೆ ಹಿಡಿಯಬಲ್ಲೆ. ಆದರೆ ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದ್ದನ್ನು ನಾನು ಖಂಡಿತ ಸಹಿಸಲಾರೇನು. ದುರ್ಯೋಧನ ಪರಮಾತ್ಮನ ಮುಂದೆ ಕೈ ಕಟ್ಟಿ ಕುಳಿತಿದ್ದ ನನ್ನನ್ನು ಬಡಿದೆಪ್ಪಿಸಿದೆ. ಶ್ರೀಕೃಷ್ಣನನ್ನು ಬಂಧಿಸಲು ಯತ್ನಿಸಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿದೆ. ನಿನ್ನ ರಕ್ಷಣೆಗೋಸ್ಕರ ತ್ರಿನೇತ್ರನ ಉರಿಗಣೆ ತಡೆಯಲಿ, ಸುದರ್ಶನವೇ ಆಜ್ಞೆ ಬರಲಿ. ನಿನ್ನ ಸೊಕ್ಕಿದ ತೊಡೆಯನ್ನು ಈ ನಿನ್ನ ಗದಾದಂಡದಿಂದ ಮುರಿದು ಪುಡಿ ಪುಡಿ ಮಾಡದೆ ಹೋದರೆ ನಾನು ಜೈ ಬಜರಂಗಿಯ ಪ್ರಿಯ ಸಹೋದರ ಭೀಮಸೇನನೇ ಅಲ್ಲ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರಗಳೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತ ನುಡಿದ ಕೌರವನ ಹಿಡಿಂಬಾಪತಿಗೆ. ಭೀಮಸೇನ, ವಾಸುದೇವ, ದುಡುಕುತ್ತ ನುಡಿದ ಕೌರವನ ಹಿಡಿಂಬಾಪತಿಗೆ. ಕೊಡೆಗೂ ಯುದ್ಧವಾಗೈವೆ, ಕೊಡೆ ನಾನು ರಾಜ. ಭೀಮಸೇನ, ಪರಮಾತ್ಮ ಕಡೆಗೂ ಯುದ್ಧವಾಗೈವೆ, ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಬಿಡನೆ, ಈ ಮನಿಗೊಂದ ಊರನ್ನು ಕೊಡನೆ. ಐವರಿಗೈದು ಗ್ರಾಮವ ಕೊಡನೆ, ಈ ಮನಿಗೊಂದ ಊರನ್ನು ಬಿಡನೆ. ಕೊಡುವನು ರಾಜವನಲ್ಲೇ ಹೊಡಿದಾಗ ಎಂದ. ಕೊಡುವನು ರಾಜವನಲ್ಲೇ ಮಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನ ಹಿಡಿಂಬಾಪತಿಗೆ. ಕಡೆಗೂ ಯುದ್ಧವಾಗೈವೆ, ಕೊಡೆ ನಾನು ರಾಜ. ಭೀಮಸೇನ, ಪರಮಾತ್ಮ ದುರ್ಯೋಧನನು 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು
ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರರ ರಥಕರ ಘೋಷದಲ್ಲಿ ಹೇಳಿಯೇ ಬಿಟ್ಟ. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಎಂದಿಗೂ ಅಪೇಕ್ಷಿಸಿದವಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ಧರ್ಮಜ, ನಂದಿ ಕರಗಳನ್ನು ಬಿಡಿಸು. ಬಿಡಿಸುವುದಿಲ್ಲವೇ? ಧನಂಜಯ, ನಂದಿ ಕರಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ಪರಮಾತ್ಮ, ನಂದಿ ಕರಗಳನ್ನು ಬಿಡಿಸು. ಏನು, ಯಾರು ಬಿಡಿಸುವುದಿಲ್ಲವೇ? ಯಾರು ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಹರ 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 ಮಹಾದೇವ ಶಂಭೋ. ಎಲ್ಲಿ ನನ್ನ ಮನೆ? ಈಗ ಎಲ್ಲರೂ ಕೇಳಿರಿ ನನ್ನ ಈ ಶಬ್ದವನ್ನು. ಗುಡಿಗೆ ಗುಡಿಗೆ ಗದ್ದಲಲ್ಲಿ ಈ ಭೂಮಿ ಹೊಕ್ಕಿನ ಬಸವ ಸಪ್ತ ಸಾಕು ಕಾಲ್ಕರಿಯಲ್ಲಿ ವಸುದೇವ ಭೀಮಸೇನ, ಕಾರ್ಮೋಡ ಗುಡಿಗೆ ಗುಡಿಗೆ ಗದ್ದಲಲ್ಲಿ ಈ ಭೂಮಿ ಹೊಕ್ಕಿನ ಬಸವ ಸಪ್ತ ಸಾಗರು ಕಾಲ್ಕರಿಯಲ್ಲಿ ಕುರುವನ ಶಿರವ ಕಡಿಯದ ಬಿಡನ, ಕುರುವನ ಶಿರವ ಕಡಿಯದ ಬಿಡನ. ಕರದಿ ಗದ್ದದಿ ಮಳೆಗಿನ ವಿಜಯ, ಕರದಿ ಗದ್ದದಿ ಮಳೆಗಿನ ವಿಜಯ. ಕುರುಕುಲವ ಕಡಿದಿಡುವೆ, ಕುರುಕುಲವ ಕಡಿದಿಡುವೆ. ದುರುಳ ಗೌರವನ ಪರಿಪರಿಸುತ್ತದೆ, ದುರುಳ ಗೌರವನ ಪರಿಪರಿಸುತ್ತದೆ. ಆರ್ಗೋಡ ನಡೆಗಿ 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 ಈ ಭೂಮಿ ಭಕ್ತಿ ಸಮಯ ಸಂಭ್ರಮ ಕರೆಯಲಿ. ಅಂದು ದುರ್ಯೋಧನನ ಒಡ್ಡೋಲಗದಲ್ಲಿ ಪಾಂಡವರ ದುರ್ದಯವು ಕ್ರೌರ್ಯದ ಪರಮಾವಧಿಯನ್ನು ಮೀರಿದಾಗ ದುಷ್ಟ ದುಶ್ಯಾಸನಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತ ಮುಕ್ತ ಕೇಶಿಯಾಗಿ ನಿಂತಿದ್ದ ಪಾಂಚಾಲ ರಾಜನಂದರಿಯ ಸಮ್ಮುಖದಲ್ಲಿ ಅಂದು ಪ್ರತಿಜ್ಞೆ ಮಾಡುತ್ತೇನೆ. ಇಂದು ಯುದ್ಧದಂತನಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದೆ ನಿಜವಾಗಿದ್ದರೆ, ಕುಂತಿ ದೇವ ಸ್ತನ್ಯಪಾನ ಮಾಡಿದ್ದೆ ಸತ್ಯವಾಗಿದ್ದರೆ, ನಾಳಿನ ಮಹಾ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಬೇಕು. ನಂತರ ಆ ದುಷ್ಟ ದುಶ್ಯಾಸನ ಪಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸಿ, ಅನಂತರ ಆ ದರ್ಪಿತ ದುರ್ಯೋಧನ ತೊಡೆಯ ಈ ನನ್ನ ಗಂಧಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ಹೊರಗಡೆ ಪ್ರಾಪ್ತಿ ಆಗಲಿ. ಪರಮಾತ್ಮ ಇದಕ್ಕೆ ನಿನ್ನ ಪಾದ ಸಾಕ್ಷಿ.